ಗುಂಡಾ, ಗಿರಿ, ಸತ್ಯ, ಜಗ, ಹುಡುಗರ್ನ ಕರ್ಸಿ ಎಲ್ಲ ಕಿತ್ತಾಕ್ಸು. ಆ ಬೇಲೆಲ್ಲ ಉಳ್ಸ ಕೇಳೋ. ಏನಣ್ಣ ಇಷ್ಟು ದೂರ? ಏನಾದರೂ ಮುಖ್ಯವಾದ ವಿಷಯನಾ? ಹೇಳೋಣ. ಅಣ್ಣನೂ ಕರ್ಕೊಂಬಂದಿದ್ದೀರಾ? ಶಿವ, ತುಂಬಾ ಮುಖ್ಯವಾದ ವಿಷಯ ಇದೆ ಕಣಪ್ಪ. ಅದಕ್ಕೆ ನಾವಿಬ್ರು ಹೊರಟು ಬಂದಿದ್ದೀವಿ. ಏನು ಎತ್ತ ಅಂತ ಮಾತಾಡೋದಿಕ್ಕೆ. ಜಾಗ ತಗೊಳ್ಳುವಾಗ ಜಾಗ ಮಾರಾಟ ಮಾಡೋನ್ ಮೋಸ ಮಾಡ್ತಾನೆ ಅಂತ ಕೇಳಿದೀನಿ. ಆದ್ರೆ ಬೈ ಅಗ್ರಿಮೆಂಟ್ ಹಾಕಕ್ಕೂ ಮುಂಚೆನೆ ಜಾಗ ತಗೊಳ್ಳೋನೆ ಮೋಸ ಆಗಿರೋದನ್ನ ಇಲ್ಲೇ ಶಿವ ನೋಡ್ತಾ ಇದೀವಿ. ಅಣ್ಣ ಏನನ್ನೋ ಹೇಳ್ತಾ ಇದ್ದೀರಾ? ಏನಾಯ್ತು ಹೇಳಿ ಅಣ್ಣ. ಈ ಜಾಗಕ್ಕೆ 10 ಲಕ್ಷ ರೂಪಾಯಿ ಕೊಟ್ವಿ ಅಲ್ವಾ, ವಾಪಸ್ ಕೊಡಿ. ಅಣ್ಣ ಏನಣ್ಣ ಇದು ವಿಷಯ ಏನು ಅಂತ ಹೇಳ್ದೆ ಏನೇನೋ ಮಾತಾಡ್ತಾ ಇದ್ದೀರಾ? ಸಿಟಿಯಲ್ಲಿ ಸೈಟ್, ಪಕ್ಕದಲ್ಲೇ ಸ್ಕೂಲ್, 50 ಅಡಿಯಲ್ಲೇ ನೀರು, ಬಸ್ ಹೋಗ್ ಬರೋದು ಬೇರೆ. ಹೌದು ಇದೆ, ಎಲ್ಲ ಇದೆ ಶಿವ. ನಿನ್ ಜಾಗ ಎಲ್ಲಿ? ಯಾರೋ MLA ಬೇಕಾಗಿರೋನಂತೆ. ಯಾರು ಒಳಗಡೆ ಹೋಗ್ಬಾರ್ದು ಅಂತ ಬೇಲಿ ಹಾಕಿ ಕಲ್ ನೆಟ್ಟು ಈ ಜಾಗ ನಮ್ಗೆ ಸೇರ್ಬೇಕು ಅಂತ ಬೋರ್ಡ್ ಬೇರೆ ಹಾಕೋನೆ. ಏನಣ್ಣ ಲಾಸ್ಟ್ ವೀಕು ಒಂದ್ ಸರ್ವೆ ಇಟ್ಟು ಅಳ್ತಾ ಮಾಡಿದೀವಿ. ಒಂದ್ ನಿಮಿಷ ಇರಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಣ್ಣ. ಅದೆಲ್ಲ ನೀವು ತೋರ್ಸೋದ್ ಬೇಡ. ನೀವು ನಮ್ಮನ್ನ ಮೋಸ ಮಾಡ್ತಿದ್ದೀರಾ ಅಂತ ಹೇಳ್ತಿಲ್ಲ ಶಿವ, ನೀವು ಮೋಸ ಹೋಗಿದ್ದೀರಾ ಅಂತ ಹೇಳ್ತಿದೀವಿ. ನಮ್ಗೆ ಯಾಕೆ ಈ ಸಮಸ್ಯೆ? ನಾವು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ, ನಾವ್ ಇಲ್ಲಿಂದ ಹೊರಟೋಗ್ತೀವಿ. ಯೋ, ನಿಮ್ಗೆಲ್ಲ ಏನು ಊರೇ ಬರ್ಕೊಟ್ಟಿದ್ದೀನಿ ಏನೋ ನೆನ್ಪಾ? ನಾನು ಮನೆ ಬಿಟ್ಟು, ಜೀವನ ಬಿಟ್ಟು, ಸಂಸಾರ ಬಿಟ್ಟು, ನನ್ನ ಹೆಂಡತಿ ಮಕ್ಕಳ ಒಡವೆನೆಲ್ಲ ಅಡ ಇಟ್ಟು ಜಾಗ ತಗೊಂಡು ದೊಡ್ಡ ಕನ್ಸ್ ಕಾಣ್ತಿದ್ರೆ ನೀವು ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡು ನೀವೇ ಬೋರ್ಡ್ ಹಾಕೊಂತೀರಾ? ನಾನ್ ಬೆಂಗಳೂರಲ್ಲಿದ್ರೆ ಇಲ್ಲಿ ನೀವೇ ರಾಜ, ನೀವೇ ಮಂತ್ರಿ ಅಂತ ಊರಿಗೆಲ್ಲ ಹೇಳ್ತಾ ಇದ್ದೀರಾ? ಹಾಕಿರೋ ಬೋರ್ಡು ನಿಮ್ದೇ ಇರ್ಬೋದು, ಆದ್ರೆ ಜಾಗ ನಂದು. ಅದ್ರಲ್ಲಿ ಕಲ್ಲು ಹಾಕೋದಿಕ್ಕೆ, ಕೆಲಸ ಮಾಡಿಸೋದಿಕ್ಕೆ ನಿಮ್ಗೆ 2 ಕೊಂಬಿದ್ಯಾ? ಇಲ್ಲಿ ತಗೊಂಡಿರೋ ತಾಯಿ ಪತ್ರದಿಂದ ಹಿಡಿದು ಎಲ್ಲ ಪತ್ರನೂ ನನ್ನ ಹತ್ರ ಇದೆ. ತಾಯಿ ಪತ್ರ, ತಂಗಿ ಪತ್ರ, ಎಲ್ಲಾ ಪತ್ರನೂ ನೀನೇ ಭದ್ರವಾಗಿ ಇಟ್ಕೋ. ಅರ್ಥ ಆಯ್ತಾ? ಏನಪ್ಪ ಅವನು ಮಾತಾಡ್ತಾನೆ ಇದ್ದಾನೆ, ನೀನ್ ನೋಡ್ತಾನೆ ಇದ್ಯಾ? ECL ಹಾಕ್ ನೋಡಿ. ECN ಹಾಕೋದು ಎಲ್ಲ ಹಾಕ್ಬಿಟ್ಟೆ ಮಾತಾಡ್ತಾ ಇರೋದು. ಸುರೇಶಣ್ಣ ಹೇಳಿ ನೀವೇ. ಹೆಸರು ಶಿವಮೂರ್ತಿ, ಹಳೆ ನಂಬರ್ 43, ಹೊಸ ನಂಬರ್ 2, ಭಜನೆ ದೇವಸ್ಥಾನದ ರಸ್ತೆ, ಬಾಣಾವಾರ, ಬೆಂಗಳೂರು 23. ಅದೇ ತಾನೆ? ಅದೇ ಚಾಮುಂಡಿ ದೇವಸ್ಥಾನದ ಪಕ್ಕ. ನಾನು ಇದೇ ಜಾಗದಲ್ಲಿ ಮದ್ವೆನೂ ಮಾಡ್ತೀನಿ, ಮತ್ತೆ ಇದೇ ಜಾಗದಲ್ಲಿ ಕಲ್ಲಿಟ್ಟು ಗೋರಿನೂ ಕಟ್ತೀನಿ. ಜಾಗ ಬಿಡೋ ಮಾತೇ ಇಲ್ಲ. ಅರ್ಥ ಆಯ್ತಾ? ಹೋಗು, ಯಾವನ್ನ ಕರ್ಕೊಂಬಂದ್ ಏನ್ ಮಾಡ್ಕೋತ್ಯೋ ನಾನು ನೋಡ್ತೀನಿ. ಹಂಗಲ್ವಾ? ಬೆಂಗಳೂರಿಗೆ ಹೋಗಿ ಏನೇನ್ ಮಾಡ್ಬೇಕೋ ಎಲ್ಲ ನನಗೆ ಗೊತ್ತು. ಊತ ಹಾಕಿದ್ರೆ ಕಿತ್ತಾಗಕ್ಕಾಗಲ್ಲ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದೀವಿ. ಏನ್ ಮಾತಾಡ್ತಾನೆ ಇದ್ಯಾ? ಏಯ್, ಬಂದಾಗಿಂದ ನೋಡ್ತಾನೆ ಇದೀನಿ, ವಟ ವಟ ಅಂತ ಮಾತಾಡ್ತಾನೆ ಇದೆಯಾ? ಈ ಶಿವಮೂರ್ತಿ ಯಾರು ಅಂತ ಎಲ್ಲರಿಗೂ ತೋರಿಸ್ತೀನಿ. ಏನೋ ಮುರಳಿ, ಆ ರೈಸ್ ಮಿಲ್ ಸಮಸ್ಯೆ ಎಲ್ಲ ಮುಗೀತು ತಾನೆ? ಮುಗಿಸಿದೀನಣ್ಣ. ವಿಷಯ ಬೆಳೆಯೋದಕ್ಕೂ ಮುಂಚೆ ಆದಷ್ಟು ಬೇಗ ಮುಚ್ಚಾಕ್ಬೇಕು. ಸರಿ ಅಣ್ಣ. ಬಾ ಸರೋಜಿನಿ. ನಮಸ್ಕಾರ ಯಜಮಾನ್ರೆ. ವಿಶ್ವಾಸಿಗಳ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಾನೇ ನಿಮ್ಮನ್ನ ಬರೋದಿಕ್ ಹೇಳ್ದೆ. ಅವ್ನು ಯಾರೋ ರಿಯಲ್ ಎಸ್ಟೇಟ್ ಮಾಡೋ ಶಿವಮೂರ್ತಿ ಅಂತೆ. ಆ ಜಾಗದ ವಿಷಯವಾಗಿ ತುಂಬಾ ಸಮಸ್ಯೆ ಮಾಡ್ತಿದ್ದಾನಂತೆ. ಅದೆಲ್ಲ ಏನೂ ಇಲ್ಲ ಯಜಮಾನ್ರೆ. ಹುಷಾರು, ಪಕ್ಷದ ಹೆಸರನ್ನ ಕಾಪಾಡ್ಬೇಕಲ್ವಾ? ಎಲೆಕ್ಷನ್ ಬೇರೆ ಬರ್ತಾ ಇದೆ. ನಮ್ ಜೈರಾಮ್ ಹತ್ರ ಹೇಳಿ ಕೇಸ್ನ ಆದಷ್ಟು ಬೇಗ ಮುಗಿಸೋದಿಕ್ ನೋಡು. ಆಯ್ತು ಬಿಡಿ ಯಜಮಾನ್ರೆ. ಲೇ, ಗಾಡಿ ಎತ್ತೋ. ಸರೋಜಿನಿ, ಈ ವರ್ಷ ಎಲ್ಲಾ ಬೂತ್ನು ನಾವೇ ಹೊಡಿಬೇಕು, ನೋಡ್ಕೋ. ಆಯ್ತು ಯಜಮಾನ್ರೆ, ನೀವು ಹೋಗಿ ಬನ್ನಿ. ಏನ್ ಜೈಕುಮಾರ್, ನ್ಯಾಯವಾಗಿರೋ ವಿಷಯಕ್ಕೆ ತಾನೇ ನಾನು ಹತ್ರ ಕೇಳ್ತಾ ಇದ್ದೀನಿ. ನಾನೇನೋ ಬಿಟ್ಟಿಯಾಗಿರೋದಕ್ಕೆ ನಾನು ನಿನ್ನ ಹತ್ರ ಬಂದು ಕೇಳ್ತಾ ಇದ್ದೀನಿ, ಹತ್ರ ಮಾಡ್ತಿದ್ಯಾ? ಶಿವು, ನಾನು ಹೇಳೋದ್ ಕೇಳು. ನಿನ್ನ ತುಂಬಾ ವಿಷಯದಲ್ಲಿ ಹೆಲ್ಪ್ ಮಾಡಿದ್ದೀನಿ, ಆದ್ರೆ ಈ ವಿಷಯದಲ್ಲಿ ಹೆಲ್ಪ್ ಮಾಡಕ್ಕಾಗಲ್ಲ. ನೀನು ನಾನು ಮಾತಾಡ್ಕೊಳಕ್ಕಷ್ಟೇ ಆಗುತ್ತೆ. ಇದು ಕೆರೆಗೆ ಬಲೆ ಹಾಕಿ ಮೀನ್ ಹಿಡಿಯುವಂತ ಕತೆ. ಡಾಕ್ಯುಮೆಂಟು, ಪ್ರೂಫು, ವಿಟ್ನೆಸ್ ಎಲ್ಲ ಸರಿಯಾಗಿದೆ, ನೀನೇ ನೋಡ್ದಲ್ಲ. ಮತ್ತೆ ಆಕ್ಷನ್ ತಗೊಳಕ್ಕೆ ಯೋಚನೆ ಮಾಡ್ತಿದ್ಯಾ ನೀನು? ಶಿವು, ಎಲ್ಲ ಕರೆಕ್ಟ್ ಆಗಿದೆ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಅವಶ್ಯಕತೆ ಇಲ್ಲದೆ ಕಾನೂನು ರೀತಿ ಹೋದೆ ಅನ್ಕೋ, ನಿನ್ ಶರ್ಟ್ ಅಲ್ಲಿರೋ ಗುಂಡಿ ಬಿಚ್ಚಿ ಬೀದಿನೂ ಅಲ್ಲಿ ಅಂತ ಹುಚ್ಚಿನ ಮಾಡ್ಬಿಡ್ತಾರೆ ಕಣೋ. ಚಿಕ್ಕ ವಯಸ್ಸಿಂದ ಜೊತೆಲಿ ಓದಿದೀವಿ. ಅವನೂರಲ್ಲಿ ನೀನ್ ಪೋಸ್ಟಿಂಗ್ ಹಾಕ್ಸ್ಕೊಂಡಿದ್ಯಾ ಅಂತ ನಾನು ನಿನ್ನ ಹುಡ್ಕೊಂಡು ಬಂದ್ರೆ
ಹೌದು ಕಣ, ಇದು ನೀನ್ ಮಾತಾಡ್ತಾ ಇಲ್ವೋ? ನೀನ್ ತಗೊಂಡಿರೋ ಲಂಚ ಅದು ನಿನ್ನ ಈಗ ಮಾತಾಡಿಸ್ತಾ ಇದೆ. ಯಾಕೋ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸ್ನೇಹಿತನಿಗೆ ಮಾತು ಕೊಟ್ಟು ಅದನ್ನ ಮಾಡ್ಲಿಲ್ಲ ಅಂದ್ರೆ ನಾನ್ ನಂಬಿಕೆ ದ್ರೋಹ ಮಾಡ್ದವನಾಗ್ತೀನೋ? ಏಯ್ ಜೈಕುಮಾರ್, ಅವನು ಯಾರೋ ಒಬ್ಬನ ಹೊಡೆದಿದ ತಕ್ಷಣ ಅವನು ನಂಬರ್ 1 ಆಗಲ್ಲ ಕಣೋ. ಏನು ಅರ್ಥ ಆಗಿಲ್ವಾ? ನಿನ್ಗೆ ಅರ್ಥ ಆಗಲ್ಲ ಕಣೋ. ನೀನ್ ಮಾಡಿರೋ ಕೆಟ್ಟ ತಪ್ಪುಗಳಿಗೆ ಎದುರಲ್ಲಿ ಕಣ್ಣೊಡಿ ಮಾತಾಡ್ಬೇಡ ಕಣೋ. ಯಾಕಂದ್ರೆ ನೀನ್ ಯಾರು ಅನ್ನೋದನ್ನ ಅವನಿಗೆ ತೋರಿಸ್ತೀನಿ. ಇವಾಗ ಏನೀಗ? ನಿನಗೋಸ್ಕರ ಅವ್ರನ್ನ ವಿಚಾರಣೆ ಮಾಡ್ಬೇಕು ಅಷ್ಟೇ ತಾನೇ? ಏನು ಎಲ್ಲ ಅಂಕನ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಮಾಡಿರೋ ಕೆಲಸ ಇಂದ ಹಿಡಿದು ನೆಟ್ಟಿರೋ ಕಲ್ಲುವರೆಗೂ ಎಲ್ಲ ನಂದೆ. ಇದಕ್ಕೆ ಎವಿಡೆನ್ಸ್ ಏನು ಅಂತ ಕೇಳಿದ್ರಲ್ಲ, ನೇರಕ್ಕಾಗಿ ನ್ಯಾಯಕ್ಕಾಗಿ ಸುಳ್ಳು ಸತ್ಯ ಹೇಳಲ್ಲ, ಆದ್ರೆ ಸತ್ಯ ಸುಳ್ಳು ಹೇಳಿದ್ರೆ ಸತ್ಯನೇ ಗೆಲ್ಲೋದು. ಸತ್ಯ ಗೆದ್ದಾಯ್ತಲ್ಲ. ಏನೋ ಮನೆ ಮಾರಿ ಆಸ್ತಿ ಮಾರಿ ಅವ್ರ ಹೆಂಡತಿ ಮಕ್ಕಳ ಒಡವೆನ ಮಾರಿ ಇಲ್ಲಿ ವ್ಯಾಪಾರ ಮಾಡಕ್ ಬಂದ್ರೆ ಇಲ್ಲಿ ಕಲ್ಲು ಹೂರ್ತೀರಾ, ಬೇಲಿ ಹಾಕ್ತೀರಾ, ಬೋರ್ಡ್ನ ನೆಟ್ಬಿಡ್ತೀರಾ. ಇಲ್ಲಿ ನೀವೇ ರಾಜ, ನೀವೇ ಮಂತ್ರಿ. ನಿಮ್ಗಳ್ಗೇನ್ 2 ಕೊಂಬ ಬೆಳ್ದಿದೆ? ನಿಮ್ಗಳಿಗೋಸ್ಕರ ಏನ್ ಇಡೀ ಊರೇ ನಿಂತಿದೆ ಅನ್ನೋ ನೆನಪಾ? ಈ ತರ ಎಲ್ಲ ಮಾತಾಡ್ತೀನಿ ಅಕ್ಕ ನಿಮ್ ಮುಂದೆ. ನಾನ್ ಗೌರ್ಮೆಂಟ್ ಕೆಲಸ ಮಾಡಕ್ಕೂ ಮುಂಚೆ ನಾನು ಅಕ್ಕ ಆಗ್ತಾನೆ ಅಕ್ಕ ಜಾಸ್ತಿ ಕೆಲಸ ಮಾಡ್ತೀನಿ. ಏನೋ ಶಿವ, ಜೈಕುಮಾರ್ ಈ ತರ ಮಾತಾಡ್ತಿದ್ದಾನೆ ಅಂತ ನೋಡ್ತಿದ್ಯಾ? ಇಲ್ಲಿರೋರ್ನೆಲ್ಲ ಹತ್ರ ಇಟ್ಕೋಬೇಕು, ಅವಾಗ್ಲೇ ನಾವ್ ಆರಾಮಾಗಿರಕ್ ಸಾಧ್ಯ. ಅಯ್ಯೋ ಪಾಪಿ, ಈ ತರ ದ್ರೋಹ ಮಾಡ್ತೀಯಾ? ನೀನ್ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ಅಸಹ್ಯ ಆಗ್ತಾ ಇದೆ. ಶಿವಮೂರ್ತಿ, ಒಳ್ಳೆಯವನ್ನ ತುಂಬಾ ಈಸಿಯಾಗಿ ಕಂಡಿಡಿಬಹುದು, ಕೆಟ್ಟವನ್ನ ಇನ್ನೂ ತುಂಬಾ ಈಸಿಯಾಗಿ ಕಂಡಿಡಿಬಹುದು. ಒಳ್ಳೆಯವರು ಕೆಟ್ಟವರು ಮಧ್ಯದಲ್ಲಿ ಮಹಾ ಒಳ್ಳೆಯವನೊಬ್ಬ ಇದ್ದೇ ಇರ್ತಾನೆ. ಅವನ್ನ ಕಂಡಿಡಿಯೋದು ನೀರಿನಲ್ಲಿ ಮೀನಿನ ಹೆಜ್ಜೆ ಹುಡುಕ್ದಷ್ಟೇ ಕಷ್ಟ. ಆಮೇಲೆ ಇವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಅಂತ ಕತೆ ಎಲ್ಲ ಕೇಳಕ್ ಬರ್ಬೇಡ. ಏಯ್, ಬೇಡ್ದಿರೋ ಮಾತೆಲ್ಲ ಬೇಡ, ಆಗೋ ಕೆಲ್ಸ ನೋಡಿ. ಸುಮ್ನೆ ಇವ್ರು ಮಾತಾಡ್ತಾರೆ ಅವರು ಮಾತಾಡ್ತಾರೆ. ಅಕ್ಕ, ಆಮೇಲೆ ಒಂದ್ ಮುಖ್ಯವಾಗಿರೋ ವಿಷಯ, ಒಂದ್ ಕೇಸ್ ವಿಚಾರವಾಗಿ ಫೋನ್ ಬಂದಿದೆ, ನಾನು ಹೊರಡ್ತೀನಕ್ಕ. ಏ ಸುರೇಶ, ಅಕ್ಕ? ಸಾಯಂಕಾಲ ಇವನನ್ನ ಸರಿಯಾಗಿ ಗಮನಿಸ್ಕೋ. ಸಾಹೇಬ್ರನ್ನ ಗಮನಿಸ್ಕೊತೀವಿ ಅಕ್ಕ. ಅದಕ್ ಮುಂಚೆ ಅಣ್ಣನ್ಗೆ ಪೂಜೆ ಮಾಡಿ ಕಾಣಿಕೆ ಕೊಟ್ಬಿಡೋಣ. ಅಕ್ಕ ಹೇಳ್ಬಾರ್ದು, ಚಿಕ್ಕ ವಯಸ್ಸಿನ ಸ್ನೇಹಿತ, ಈಗಾಗ್ಲೇ ಬೇಜಾನ್ ಕೇಸುಗಳಿದೆ, ಸಂಭಾಳ್ಸಕ್ಕಾಗಲ್ಲ. ನೋಡ್ಕೊಂಡು ಮಾತಾಡಿ ಮುಗ್ಸರಕ್ಕ. ಅಕ್ಕ, ನಮ್ ವೀರ ಮಾಡಿದ ಕೆಲ್ಸ ಮುಂದಕ್ಕೆ ಹೋಗ್ತಿದೆ ಅಂತ ಹೇಳಿದ್ನಲ್ಲ, ನಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ಮಂತ್ರಿಸ್ಕೊಂಡ್ ಬಂದಿದ್ದೇನೆ, ತಗೊಳ್ಳಿ. ಏಯ್ ಸ್ವಾಮಿ, ಅದನ್ನ ಅಕ್ಕ ಹತ್ರ ಕೊಡೋ. ಅಕ್ಕ ಅದನ್ನ ಬೇಗ ಮುಗಿಸ್ರಕ್ಕ, ಅದೇ ನಿಮಗ್ ದೊಡ್ಡ ವಿಷಯನಾ?